ಎಲ್ರಿಗೂ ನಮಸ್ಕಾರ. ಟಾಪರ್ ಐ ಎಸ್ ಡೈಲಿ ಕರೆಂಟ್ ಅಫೇರ್ಸ್ ಅನಾಲಿಸಿಸ್ಗೆ ಸ್ವಾಗತ. ನಾವಿವತ್ತು ಮೇನ್ಸ್ ಪಾಯಿಂಟ್ ಆಫ್ ವ್ಯೂವಿಂದ ನ್ಯೂಕ್ಲಿಯರ್ ಡಾಕ್ಟ್ರಿನ್ ರಿವ್ಯೂ ಆ್ಯಂಡ್ ನ್ಯೂಕ್ಲಿಯರ್ ಟ್ರಯಾಡ್ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ದೀವಿ. ಸೊ ನಾವು ಆಲ್ರೆಡಿ ನ್ಯೂಕ್ಲಿಯರ್ ಡಾಕ್ಟ್ರಿನ್ ಬಗ್ಗೆ, ನೋ ಫಸ್ಟ್ ಯೂಸ್ ಪಾಲಿಸಿ ಬಗ್ಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಬಿಫೋರ್ ಗೋಯಿಂಗ್ ಟು ದಿಸ್ ವಿಡಿಯೋ ಪ್ಲೀಸ್ ಗೋ ಥ್ರೂ ಇಟ್, ದೆನ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಈಸಿಲಿ. ಫಸ್ಟ್ ಥಿಂಗ್, ಅಡ್ವಾಂಟೇಜಸ್ ಆಫ್ ನೋ ಫಸ್ಟ್ ಯೂಸ್ ಪಾಲಿಸಿ. ಸೊ ನೋ ಫಸ್ಟ್ ಯೂಸ್ ಪಾಲಿಸಿನ ಯೂಸ್ ಮಾಡೋದ್ರಿಂದ ಏನೇನು ಅಡ್ವಾಂಟೇಜಸ್ ಇದೆ, ಏನೇನು ಡಿಸ್ಅಡ್ವಾಂಟೇಜಸ್ ಇದೆ ಅನ್ನೋದನ್ನು ನಾವು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಿದ್ದೀವಿ. ಸೊ ನೋ ಫಸ್ಟ್ ಯೂಸ್ ಪಾಲಿಸಿ ಡಾಕ್ಟ್ರಿನ್ ಏನಿದೆ, ಇದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ತುಂಬ ಈಸಿ. ಯಾಕೆಂದರೆ ಈಗ ನ್ಯೂಕ್ಲಿಯರ್ ವೆಪನ್ಸ್ನ ನಾವು ಡೆವಲಪ್ ಮಾಡಬೇಕು ಅಂದರೆ ನಮ್ಮಲ್ಲಿರೋವಂಥ ಈ ಇನ್ಕಮ್ ಏನಿದೆ ಅದನ್ನು ನ್ಯೂಕ್ಲಿಯರ್ ವೆಪನ್ಸ್ನ ಡೆವಲಪ್ ಮಾಡೋದಕ್ಕೋಸ್ಕರ ಅಲೋಕೇಟ್ ಮಾಡಬೇಕಾಗುತ್ತೆ. ಇಫ್ ಇನ್ ಕೇಸ್ ನಾವು ನ್ಯೂಕ್ಲಿಯರ್ ವೆಪನ್ಸನ್ನ ಜಾಸ್ತಿ ಫ್ರೀಕ್ವೆಂಟಾಗಿ ಯೂಸ್ ಮಾಡ್ತಿಲ್ಲ ಅಂತ ಅಂದರೆ, ಸೊ ಅವಾಗ ಏನು ಮಾಡ್ಬೋದು, ನ್ಯೂಕ್ಲಿಯರ್ ವೆಪನ್ಸನ್ನ ಲಾರ್ಜ್ ಸ್ಕೇಲಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋದನ್ನು ಅವಾಯ್ಡ್ ಮಾಡ್ಬೋದು. ಸೊ ಇದರಿಂದ ಈ ಒಂದು ಏನು ಅಮೌಂಟ್ ಉಳ್ಕೊಳ್ಳುತ್ತೆ ಅದನ್ನು ಎಕನಾಮಿಕ್ ಡೆವಲಪ್ಮೆಂಟಿಗೆ, ಬೇರೆ ಒಂದು ಎಕನಾಮಿಕ್ ಟಾರ್ಗೆಟ್ ಏನಿದೆ ಅದನ್ನು ಅಚೀವ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ಬೋದು. ಸೊ ಇದು ಒಂದು ಫಸ್ಟ್ ಅಡ್ವಾಂಟೇಜು, ನೋ ಫಸ್ಟ್ ಯೂಸ್ ಪಾಲಿಸಿನ ಫಾಲೋ ಮಾಡ್ತಿರೋದು. ಸೆಕೆಂಡ್ ಥಿಂಗ್ ಏನಂದರೆ, ಇದು ನ್ಯೂಕ್ಲಿಯರ್ ವೆಪನ್ಸ್ ಪ್ರೋಗ್ರಾಮ್ ಏನಿದೆ ಅದಕ್ಕೊಂದು ರಿಸ್ಟ್ರಿಕ್ಷನ್ನ ಹಾಕುತ್ತೆ. ಅಂದರೆ ನ್ಯೂಕ್ಲಿಯರ್ ವಾರ್ಸ್ ಆಗೋದನ್ನು ಅವಾಯ್ಡ್ ಮಾಡುತ್ತೆ. ಸೊ ಇದು ಸೆಕೆಂಡ್ ಥಿಂಗ್. ಈಗ ಫಾರ್ ಎಕ್ಸಾಂಪಲ್ ನಾವು ನ್ಯೂಕ್ಲಿಯರ್ ವೆಪನ್ಸ್ನ ಯೂಸ್ ಮಾಡೋದಕ್ಕೆ ಮುಂದೆ ಬಂದಿಲ್ಲ ಅಂತ ಅಂದಾಗ, ಸೊ ಬೇರೆ ಕಂಟ್ರಿಯವರು ಮುಂದೆ ಬರ್ದಲ್ಲೇ ಇರ್ಬೋದು. ಮತ್ತು ಈಗ ಫಾರ್ ಎಕ್ಸಾಂಪಲ್ ನಾವು ನ್ಯೂಕ್ಲಿಯರ್ ವೆಪನ್ಸ್ನ ಫಸ್ಟ್ ಟೈಮ್ ಯೂಸ್ ಮಾಡ್ತಿದ್ದೀವಿ ಅಂದರೆ, ಸೊ ಅದು ಆ ಒಂದು ಬ್ಯಾಡ್ ನೇಮ್ ಏನಿರುತ್ತೆ ಅದು ನಮ್ಮ ಕಂಟ್ರಿ ಮೇಲೆ ಬರುತ್ತೆ. ಸೊ ಹಾಗಾಗಿ ಇದು ಒಂದು ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಸೊ ಇದು ಈ ಒಂದು ಇಮೇಜ್ ಅನ್ನೋದೇನಿದೆ ಆದ್ದರಿಂದ ನಾವು ಫಸ್ಟ್ ಟೈಮ್ ನ್ಯೂಕ್ಲಿಯರ್ ವೆಪನ್ಸ್ನ ಯೂಸ್ ಮಾಡೋದನ್ನು ಅವಾಯ್ಡ್ ಮಾಡ್ತಿದೆ. ಮತ್ತು ಇಂಡಿಯಾಗೆ ಒಂದು ರೆಸ್ಪಾನ್ಸಿಬಲ್ ಸ್ಟೇಟ್ ಅನ್ನೋ ಒಂದು ಟೈಟಲ್ ಬೇಕು. ಸೊ ನಮಗೆ ರೆಸ್ಪಾನ್ಸಿಬಿಲಿಟಿ ಇದೆ ಅನ್ನೋದನ್ನು ತೋರಿಸ್ಕೊಳ್ಳೋದಕ್ಕೆ ಈ ಒಂದು ನೋ ಫಸ್ಟ್ ಯೂಸ್ ಪಾಲಿಸಿ ಬೆಸ್ಟ್ ವೇ ಅಂತಲೇ ಹೇಳ್ಬೋದು. ನೆಕ್ಸ್ಟ್, ಡಾಕ್ಟ್ರಿನ್ ಮಿನಿಮೈಸಸ್ ದ ಪ್ರೊಬಬಿಲಿಟಿ ಆಫ್ ನ್ಯೂಕ್ಲಿಯರ್ ಯೂಸ್ ಬೈ ಅವಾಯ್ಡಿಂಗ್ ಡಿಪ್ಲಾಯ್ಮೆಂಟ್ ಆಫ್ ವೆಪನ್ಸ್, ಟ್ರಿಗರ್ಡ್ ಅಲರ್ಟ್ ಆ್ಯಂಡ್ ಕೀಪಿಂಗ್ ಆರ್ಮ್ಸ್ ರೇಸ್ ಇನ್ ಚೆಕ್. ಸೊ ಅಂದರೆ ಈ ಒಂದು ನಮ್ಮದು ನೋ ಫಸ್ಟ್ ಯೂಸ್ ಪಾಲಿಸಿ ಇರೋದ್ರಿಂದ ಸೊ ನಾವು ವೆಪನ್ಸನ್ನ ಫಸ್ಟ್ ಟೈಮ್ ಯೂಸ್ ಮಾಡೋದನ್ನು ಅವಾಯ್ಡ್ ಮಾಡುತ್ತೆ. ಸೊ ಇದೇ ಥರ ಬೇರೆ ಕಂಟ್ರಿನೂ ಕೂಡ ನೋ ಫಸ್ಟ್ ಯೂಸ್ ಪಾಲಿಸಿ ಫಾಲೋ ಮಾಡ್ತಿತ್ತಂದರೆ, ಸೊ ಅವರು ಯೂಸ್ ಮಾಡೋದಕ್ಕೆ ಮುಂದೆ ಬರಲ್ಲ, ನಾವು ಯೂಸ್ ಮಾಡೋದಕ್ಕೆ ಮುಂದೆ ಹೋಗಲ್ಲ. ಸೊ ಇದರಿಂದ ಏನಾಗುತ್ತೆ, ನ್ಯೂಕ್ಲಿಯರ್ ವೆಪನ್ಸ್ನ ಯೂಸ್ ಮಾಡೋದನ್ನು ಅವಾಯ್ಡ್ ಮಾಡ್ಬೋದು. ಸೊ ಇದರಿಂದ ಆಗೋವಂತಹ ಏನು ಡಿಸ್ಅಡ್ವಾಂಟೇಜಸ್ ಇದೆ, ಈಗ ಫಾರ್ ಎಕ್ಸಾಂಪಲ್ ಹಿರೋಶಿಮಾ ನಾಗಸಾಕಿ ಮೇಲೆ ಜಪಾನಲ್ಲಿ ಅಮೇರಿಕ ನ್ಯೂಕ್ಲಿಯರ್ ವೆಪನ್ಸ್ನ ಹಾಕಿರೋದು, ಅದು ಇಮಿಡಿಯೇಟ್ ಕಾಸಸ್ ಮಾತ್ರ ಅಲ್ಲ, ಇನ್ನೂ ಕೂಡ ಅಲ್ಲಿ ಈ ಒಂದು ಪರಿಣಾಮನ ಅನುಭವಿಸ್ತಿದ್ದಾರೆ. ಸೊ ಅಷ್ಟು ಡೇಂಜರಸ್ ಈ ನ್ಯೂಕ್ಲಿಯರ್ ವೆಪನ್ಸು. ಸೊ ಇದನ್ನು ನಾವು ಎಷ್ಟು ಅವಾಯ್ಡ್ ಮಾಡ್ತೀವೋ ಅಷ್ಟು ಒಳ್ಳೆಯದಲ್ವ. ಸೊ ಹಾಗಾಗಿ ನೋ ಫಸ್ಟ್ ಯೂಸ್ ಪಾಲಿಸಿ ಒಂದು ಬೆಸ್ಟ್ ಥಿಂಗ್ ಅಂತಲೇ ಹೇಳ್ಬೋದು. ಇದನ್ನು ಮತ್ತು ಆರ್ಮ್ ರೇಸ್ ಏನಿರುತ್ತೆ ಅವರು ಇದನ್ನು ಡೈರೆಕ್ಟಾಗಿ ಯೂಸ್ ಮಾಡೋಕ್ಕಾಗ್ದಲೇ ಆಗಲ್ಲ. ಸೊ ಇದನ್ನು ನ್ಯೂಕ್ಲಿಯರ್ ಕಮಾಂಡ್ ಅಥಾರಿಟಿ ಏನಿದೆ ಅದು ಅಪ್ರೂವಲ್ ಮಾಡಿದ್ರೆ ಮಾತ್ರ ನ್ಯೂಕ್ಲಿಯರ್ ವೆಪನ್ಸ್ನ ಯೂಸ್ ಮಾಡ್ಬೋದು. ಸೊ ಇದು ಕೂಡ ಒಂದು ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಮತ್ತು ಡಾಕ್ಟ್ರಿನ್ ಇನ್ನೊಂದು ಏನು ಅಡ್ವಾಂಟೇಜ್ ಅಂದರೆ ಅನ್ನೆಸೆಸರಿ ಚಾವೋಸ್ನ ಇದು ರೆಡ್ಯೂಸ್ ಮಾಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ನ್ಯೂಕ್ಲಿಯರ್ ಯೂಸ್ ಮಾಡೋದ್ರಿಂದ ತುಂಬ ಅಡ್ವರ್ಸರಿ ಎಫೆಕ್ಟ್ಸ್ ಆಗುತ್ತೆ. ಸೊ ನೋ ಫಸ್ಟ್ ಯೂಸ್ ಪಾಲಿಸಿ ಇರೋದ್ರಿಂದ ಅನ್ನೆಸೆಸರಿಯಾಗಿ ಚಿಕ್ಕ ಚಿಕ್ಕ ಪ್ರಾಬ್ಲಮ್ಸಿಗೆಲ್ಲ ನ್ಯೂಕ್ಲಿಯರ್ ವೆಪನ್ಸ್ನ ಯೂಸ್ ಮಾಡೋದನ್ನು ಅವಾಯ್ಡ್ ಮಾಡ್ಬೋದು. ಮತ್ತು ಸ್ಟ್ರಿಕ್ಟ್ ಅಡೇರೆನ್ಸ್ ಟು ದ ಡಾಕ್ಟ್ರಿನ್ ಕ್ಯಾನ್ ಸ್ಟ್ರೆಂಥನ್ ಇಂಡಿಯಾಸ್ ಎಫರ್ಟ್ ಇನ್ ಗೇನ್ ಮೆಂಬರ್ಶಿಪ್ ಇನ್ ನ್ಯೂಕ್ಲಿಯರ್ ಸಪ್ಲೈ ಗ್ರೂಪ್ ಆ್ಯಂಡ್ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್. ಸೊ ಅಂದರೆ ಈ ಒಂದು ಸ್ಟ್ರಿಕ್ಟ್ ಅಡೇರ್ ಆಗಿರೋದ್ರಿಂದ ಈ ನೋ ಫಸ್ಟ್ ಯೂಸ್ ಪಾಲಿಸಿಗೆ ಇಂಡಿಯಾಗೆ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ ಅನ್ನೋದನ್ನ ತೋರಿಸುತ್ತೆ. ಸೊ ಇಂಡಿಯಾ ಒಂದು ಇಮೇಜು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಸ್ಟ್ರೆಂಥನ್ ಆಗುತ್ತೆ. ಸೊ ಇದರಿಂದ ನ್ಯೂಕ್ಲಿಯರ್ ಸಪ್ಲೈಯರ್ ಗ್ರೂಪಲ್ಲಿ ಮತ್ತು ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲಲ್ಲಿ ಪರ್ಮನೆಂಟ್ ಮೆಂಬರ್ಶಿಪ್ಪನ್ನು ಪಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಇದು ಇಷ್ಟು ಅಡ್ವಾಂಟೇಜಸ್ ಆಫ್ ನೋ ಫಸ್ಟ್ ಯೂಸ್ ಪಾಲಿಸಿ. ನೋ ಫಸ್ಟ್ ಯೂಸ್ ಪಾಲಿಸಿನ ನಾವು ಯಾಕೆ ಫಾಲೋ ಮಾಡಬೇಕಂದ್ರೆ, ಸೊ ಇದರಿಂದ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಒಂದು ರೆಸ್ಪಾನ್ಸಿಬಲ್ ಕಂಟ್ರಿಯಾಗಿ ಇಂಡಿಯಾನ ನಾವು ಬಿಂಬಿಸ್ಬೋದು. ಅದು ಫಸ್ಟ್ ಥಿಂಗ್. ಆದರೆ ಸೆಕೆಂಡ್ ಥಿಂಗ್ ಏನಂದರೆ, ಇದಕ್ಕೆ ನ್ಯೂಕ್ಲಿಯರ್ ವೆಪನ್ಸ್ನ ಕ್ರಿಯೇಟ್ ಮಾಡೋದಕ್ಕೆ ನಾವು ಹಾಕೋವಂಥ ಅಮೌಂಟನ್ನು ಬೇರೆ ಎಕನಾಮಿಕ್ ಡೆವಲಪ್ಮೆಂಟಲ್ಲಿ ಯೂಸ್ ಮಾಡ್ಕೊಳ್ಳೋದ್ರಿಂದ ಎಕನಾಮಿಕ್ ಟಾರ್ಗೆಟನ್ನು ರೀಚ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಥರ್ಡ್ ಥಿಂಗ್ ಏನಂದರೆ, ಸೊ ಈ ಒಂದು ನ್ಯೂಕ್ಲಿಯರ್ ವೆಪನ್ಸನ್ನ ಯೂಸ್ ಮಾಡೋದ್ರಿಂದ ತುಂಬ ಡಿಸ್ಅಡ್ವಾಂಟೇಜ್ ಆಗುತ್ತೆ. ಅಂದರೆ
ಈಗ ಫಾರ್ ಎಕ್ಸಾಂಪಲ್ ನ್ಯೂಕ್ಲಿಯರ್ ವೆಪನ್ಸಿಂದ ಏನಾಗುತ್ತೆ ಅಂತ ನಾವು ಹಿರೋಶಿಮಾ ಮತ್ತು ನಾಗಸಾಕಿನ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಅಲ್ಲಿ ಎಷ್ಟು ಬ್ಯಾಡ್ ಪರಿಣಾಮ ಬೀರಿದೆ ಅಂದರೆ ಇನ್ನೂ ಕೂಡ ಅಲ್ಲಿ ಹುಟ್ಟುವಂಥ ಮಕ್ಕಳು ಅಂಗವಿಕಲರಾಗಿ ಹುಟ್ಟುತ್ತಾ ಇದ್ದಾರೆ. ಸೊ ಇಷ್ಟು ಎನ್ವಿರಾನ್ಮೆಂಟಲ್ ಕಾಸಸ್ನ ಅದು ಕಾಸ್ ಮಾಡುತ್ತೆ. ಸೊ ಹಾಗಾಗಿ ನ್ಯೂಕ್ಲಿಯರ್ ನೋ ಫಸ್ಟ್ ಯೂಸ್ ಪಾಲಿಸಿನ ಯೂಸ್ ಮಾಡಬೇಕು ಅನ್ನೋದಕ್ಕೆ ಇದು ಅದ್ರ ರಿಲೇಟೆಡ್ ಆಗಿರುವಂಥ ಪಾಯಿಂಟ್ಸು. ಸೊ ಏನಕ್ಕೋಸ್ಕರ ರಿವ್ಯೂ ಮಾಡಬೇಕು, ಏನಕ್ಕೋಸ್ಕರ ಈ ನ್ಯೂಕ್ಲಿಯರ್ ನೋ ಫಸ್ಟ್ ಯೂಸ್ ಪಾಲಿಸಿನ ಚೇಂಜ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಅಂದರೆ ಇದಕ್ಕೆ ಕೆಲವೊಂದು ಕನ್ವೆನ್ಷನಲ್ ಕ್ರಿಟಿಸಿಸಮ್ ಇದೆ. ಸೊ ಇಫ್ ಇನ್ ಕೇಸ್ ನಾವು ಬೇರೆ ಕಂಟ್ರಿ ಅಟ್ಯಾಕ್ ಮಾಡೋವರೆಗೂ ನಾವು ಅಟ್ಯಾಕ್ ಮಾಡಲ್ಲ ಅಂತ ಕಾಯ್ಕೊಂಡು ಕೂತ್ಕೊಂಡ್ರೆ ಈ ಒಂದು ಏನು ರಿಟಾಲಿಯೇಷನ್ ಮಾಡ್ತಿದ್ದೀವಿ ಅಂತ ಅಂದಾಗ ಫಸ್ಟ್ ಸ್ಟ್ರೈಕು ಇಂಡಿಯಾ ಮೇಲೆ ಆಯಿತು ಅಂದರೆ ಸೊ ಇಂಡಿಯಾದಲ್ಲಿರೋಂಥ ಪೀಪಲ್ಸು ಅದರಿಂದ ಸಫರ್ ಆಗಬೇಕಾಗುತ್ತೆ. ಸೊ ಅಂದರೆ ನಾವು ಫಸ್ಟ್ ಯೂಸ್ ಮಾಡಲ್ಲ ಅಂತ ಹೇಳಿ ನಮ್ಮ ಇಂಡಿಯಾದಲ್ಲಿರೋಂಥ ಪೀಪಲ್ಸು ಸಫರ್ ಆಗೋ ಥರ ಮಾಡೋದು ಎಷ್ಟು ಸರಿ ಅಂತ ಈ ಒಂದು ಫಸ್ಟ್ ಪಾಯಿಂಟ್ ಹೇಳ್ತಿದೆ. ಇದು ಮೋರಲಿ ರಾಂಗ್. ಸೊ ಅಂದರೆ ನಮ್ಮ ಕಂಟ್ರಿ ಇಮೇಜನ್ನು ಪ್ರೊಟೆಕ್ಟ್ ಮಾಡೋ ಒಂದು ಉದ್ದೇಶದಿಂದ ಇಲ್ಲಿರೋಂತಹ ಪೀಪಲ್ಸ್ನ ಅಟ್ಯಾಕಿಗೆ ಯಾಕೆ ಒಳಗಾಗೋ ಥರ ಮಾಡಬೇಕು ಅನ್ನೋದು ಸೆಕೆಂಡ್ ಪಾಯಿಂಟ್ ಇದೆ. ಮತ್ತು ನೋ ಫಸ್ಟ್ ಯೂಸ್ ಪಾಲಿಸಿ ಇನ್ನೊಂದು ಏನು ಆರ್ಗ್ಯೂ ಮಾಡ್ತಿದೆ ಅಂದರೆ ಇದೊಂದು ಸ್ಟಾಕ್ ಪೈಲ್ನ ಜಾಸ್ತಿ ಮಾಡ್ತಿದೆ. ಈಗ ಫಾರ್ ಎಕ್ಸಾಂಪಲ್ ಪಾಕಿಸ್ತಾನಲ್ಲಿ ನ್ಯೂಕ್ಲಿಯರ್ ವೆಪನ್ ಸ್ಟಾಕ್ ಪೈಲು ಜಾಸ್ತಿ ಆಗ್ತಿದೆ ಮತ್ತು ಚೀನಾ ಕೂಡ ಅದು ಎಕ್ಸ್ಪ್ಯಾನ್ಷನಿಸ್ಟ್ ಪಾಲಿಸಿನ ಮಾಡ್ತಿದೆ. ಸೊ ಅಂದರೆ ಅಲ್ಲಿ ನ್ಯೂಕ್ಲಿಯರ್ ವೆಪನ್ಸ್ ನಂಬರು ಜಾಸ್ತಿ ಆಗ್ತಿದೆ. ಸೊ ಇದರಿಂದ ಏನಾಗ್ತಿದೆ, ಸೊ ನಾವು ಫಸ್ಟ್ ಯೂಸ್ ಪಾಲಿಸಿನ ಇನ್ನೂ ಯೂಸ್ ಮಾಡೋದ್ರಿಂದ ನೋ ಫಸ್ಟ್ ಯೂಸ್ ಪಾಲಿಸಿನ ಸೊ ಈ ಒಂದು ಎರಡು ಕಂಟ್ರಿಗೆ ಸ್ಟ್ರೆಂತ್ ಸಿಕ್ದಂಗೆ ಆಗ್ಬೋದು. ಸೊ ಅವರು ನಮ್ಮ ಮೇಲೆ ಅಟ್ಯಾಕ್ ಮಾಡೋವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಮತ್ತು ಟೂ ಫ್ರಂಟ್ ವಾರ್, ಈಗ ಚೀನಾ ಮತ್ತು ಪಾಕಿಸ್ತಾನ ಎರಡೂ ಕಡೆಯಿಂದ ವಾರ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ಅಂದ್ಕೊಳ್ಳಿ. ಸೊ ಇದರಿಂದ ಏನಾಗುತ್ತೆ, ಇಂಡಿಯಾಗೆ ತುಂಬ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಬಂದರೆ ನ್ಯೂಕ್ಲಿಯರ್ ಟ್ರಯಾಡ್. ನ್ಯೂಕ್ಲಿಯರ್ ಟ್ರಯಾಡ್ ಅಂತ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಾವು ನ್ಯೂಕ್ಲಿಯರ್ ವೆಪನ್ಸನ್ನು ಲ್ಯಾಂಡಿಂದಲೂ ಫೈರ್ ಮಾಡ್ಬೋದು, ವಾಟರಿಂದಲೂ ಫೈರ್ ಮಾಡ್ಬೋದು ಮತ್ತು ಏರಿಂದನೂ ಫೈರ್ ಮಾಡ್ಬೋದು. ಸೊ ಈ ಮೂರು ಮೀಡಿಯಮಿಂದ ಫೈರ್ ಮಾಡೋವಂಥ ಆಪ್ಷನ್ ಏನಿದೆ ಇದನ್ನು ನ್ಯೂಕ್ಲಿಯರ್ ಟ್ರಯಾಡ್ ಅಂತ ಕರಿತೀವಿ. ಸೊ ಈ ಒಂದು ಸಬ್ಮರೀನಿಂದ ಇನ್ನೂ ಆಗಿರ್ಬೋದು, ಇಲ್ಲಾಂದರೆ ಲ್ಯಾಂಡಿಂದ ಇರ್ಬೋದು ಅಥವಾ ಏರ್ಕ್ರಾಫ್ಟ್ಸಿಂದ ಆಗಿರ್ಬೋದು. ಸೊ ಈ ಒಂದು ಮೂರು ಮೀಡಿಯಮಿಂದಲೂ ನಾವು ನ್ಯೂಕ್ಲಿಯರ್ ವೆಪನ್ಸ್ನ ಫೈರ್ ಮಾಡ್ಬೋದು. ಸೊ ಈ ಒಂದು ಫೆಸಿಲಿಟಿಗೆ ನ್ಯೂಕ್ಲಿಯರ್ ಟ್ರಯಾಡ್ ಅಂತ ಕರಿತೀವಿ. ಇದು ಒಂದು 3 sided ಮಿಲಿಟರಿ ಫೋರ್ಸ್ ಸ್ಟ್ರಕ್ಚರ್. ಸೊ ಲ್ಯಾಂಡ್ ಲಾಂಚ್ಡ್ ನ್ಯೂಕ್ಲಿಯರ್ ಮಿಸೈಲ್, ಆರ್ಮ್ಡ್ ಸಬ್ಮರೈನ್ಸ್ ಆ್ಯಂಡ್ ಸ್ಟ್ರಾಟಜಿಕ್ ಏರ್ಕ್ರಾಫ್ಟ್ ವಿತ್ ನ್ಯೂಕ್ಲಿಯರ್ ಬಾಂಬ್ಸ್ ಆ್ಯಂಡ್ ಮಿಸೈಲ್. ಸೊ ಇಂಡಿಜಿನಿಯಸ್ ಬ್ಯಾಲಿಸ್ಟಿಕ್ ಮಿಸೈಲ್ ನ್ಯೂಕ್ಲಿಯರ್ ಸಬ್ಮರೈನ್ ಅಂದರೆ INS ಅರಿಯಾಂತ್ ಏನಾಗಿದೆ, ಇದು ಫಸ್ಟ್ ಡಿಟರೆನ್ಸ್ ಪ್ಯಾಟ್ರೋಲ್ನ ಲಾಂಚ್ ಮಾಡಿದೆ, ಅಂದರೆ ಎಂಟರ್ ಆಗಿದೆ. ಸೊ ಅಂದರೆ ಸಬ್ಮರೈನಿಂದ ಕೂಡ ಈ ಒಂದು INS ಅರಿಯಾಂತ್ನ ಯೂಸ್ ಮಾಡಿಕೊಂಡು ನ್ಯೂಕ್ಲಿಯರ್ ವೆಪನ್ಸ್ನ ಲಾಂಚ್ ಮಾಡ್ಬೋದು. ಸೊ ಇದೊಂದು ಟೆಕ್ನಾಲಜಿಕಲಿ ಕೇಪಬಲ್ ಮಿಸೈಲ್ ಆಗಿದೆ. ಸೊ ಇದನ್ನು ಡಿಸೈನ್ ಮಾಡಿ ಬಿಲ್ಡ್ ಮಾಡಿ ಆಪರೇಟ್ ಮಾಡ್ತಿದ್ದಾರೆ. ನ್ಯೂಕ್ಲಿಯರ್ ಪವರ್ಡ್ ಬ್ಯಾಲಿಸ್ಟಿಕ್ ಮಿಸೈಲ್ಸ್ನ ಡಿಸೈನ್ ಮಾಡ್ಬೋದು, ಬಿಲ್ಡ್ ಮಾಡ್ಬೋದು, ಆಪರೇಟ್ ಮಾಡ್ಬೋದು ಇದನ್ನು ಯೂಸ್ ಮಾಡಿಕೊಂಡು. ಸೊ ಇದನ್ನು ಶಿಪ್ ಸಬ್ಮರ್ಸಿಬಲ್ ಬ್ಯಾಲಿಸ್ಟಿಕ್ ನ್ಯೂಕ್ಲಿಯರ್ ಅಂತಲೂ ಕರೀತಾರೆ. ಸೊ ಈ ಥರ ಒಂದು ಸಬ್ಮರೈನಿಂದ ಲಾಂಚ್ ಮಾಡೋಂಥ ಫೆಸಿಲಿಟಿ ಇರೋದು ಜಸ್ಟ್ 5 ಕಂಟ್ರೀಸ್, ಅಂದರೆ ಪರ್ಮನೆಂಟ್ 5 ಕಂಟ್ರೀಸಲ್ಲಿ ಮಾತ್ರ ಇದೆ. ಅಂದರೆ US, ಫ್ರಾನ್ಸು, ಬ್ರಿಟನ್ನು, ಚೀನಾ, ರಷ್ಯಾ. ಸೊ ಇಲ್ಲಿ ಮಾತ್ರ ನ್ಯೂಕ್ಲಿಯರ್ ಟ್ರಯಾಡ್ ಇತ್ತು. ಇವಾಗ ಇಂಡಿಯಾನೂ ಕೂಡ 6th ಕಂಟ್ರಿಯಾಗಿ ಆ್ಯಡಪ್ ಆಗಿದೆ. ಇದು ಮೋಸ್ಟ್ ಡಿಪೆಂಡಬಲ್ ಪ್ಲ್ಯಾಟ್ಫಾರ್ಮ್ ಆಗಿದೆ. ಬಿಕಾಸ್ ನ್ಯೂಕ್ಲಿಯರ್ ರಿಯಾಕ್ಟರ್ ಅಂದರೆ ಸಬ್ಮರೈನ್ಸ್ ಏನಿದೆ ಇದು ಅಂಡರ್ ವಾಟರಲ್ಲಿ ಇನ್ಡೆಫಿನೆಟ್ ಟೈಮಲ್ಲಿ ವಿತೌಟ್ ಡಿಟೆಕ್ಟಿಂಗು ಇರ್ಬೋದು. ಸೊ ಅಂದರೆ ಫಾರ್ ಎಕ್ಸಾಂಪಲ್ ನಾವು ಲ್ಯಾಂಡಿಂದ ಅಥವಾ ಏರಿಂದ ಏನಾದರೂ ನ್ಯೂಕ್ಲಿಯರ್ ವೆಪನ್ನ ಲಾಂಚ್ ಮಾಡಿದ್ರೆ ಅಥವಾ ಫೈರ್ ಮಾಡಿದ್ರೆ ಅದನ್ನು ಎನಿಮಿ ಕಂಟ್ರೀಸು ಡಿಟೆಕ್ಟ್ ಮಾಡ್ಬೋದು. ಆದರೆ ನಾವು ಸಬ್ಮರೈನ್ಸಿಂದ ಅಂದರೆ ಅಂಡರ್ ವಾಟರಲ್ಲಿ ಲಾಂಚ್ ಮಾಡಿದ್ರೆ ಇದನ್ನು ಡಿಟೆಕ್ಟ್ ಮಾಡೋದಕ್ಕೆ ಆಗಲ್ಲ. ಸೊ ಅಂದರೆ ಇನ್ಡೆಫಿನೆಟ್ ಟೈಮ್ ಅದು ಅಂಡರ್ ವಾಟರಲ್ಲೇ ಇರೋದ್ರಿಂದ ಎನಿಮಿ ಕಂಟ್ರೀಸ್ಗೆ ಇದನ್ನು ಡಿಟೆಕ್ಟ್ ಮಾಡೋದು ಕಷ್ಟ ಆಗುತ್ತೆ.
ಸೊ ಇದು ಏನಾಗುತ್ತೆ, ನೋ ಫಸ್ಟ್ ಯೂಸ್ ಪಾಲಿಸಿ ಏನಿದೆ ಇಂಡಿಯಾ, ಸೊ ಅದಕ್ಕೆ ಕ್ರೆಡಿಬಿಲಿಟಿನ ಕೊಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕಂಟ್ರಿ, ಚೀನಾ ಇರ್ಬೋದು, ಪಾಕಿಸ್ತಾನ ಇರ್ಬೋದು, ಯಾರಾದರೂ ನ್ಯೂಕ್ಲಿಯರ್ ಆರ್ಮ್ಸ್ನ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅಂದರೆ ಅದು ರಿಟಾಲಿಯೇಟ್ ಆಗಿ ನಾವು ಅಟ್ಯಾಕ್ ಮಾಡಬೇಕು ಅಂದರೆ ಲ್ಯಾಂಡ್ ಅಥವಾ ಏರಿಂದ ಅಟ್ಯಾಕ್ ಮಾಡೋಕ್ಕೋದ್ರೆ ಸೊ ಅದು ಡಿಟೆಕ್ಟ್ ಆಗಿ ಅದನ್ನು ಡಿಸ್ಟ್ರಕ್ಟ್ ಮಾಡೋಂಥ ಚಾನ್ಸಸ್ ಇರುತ್ತೆ. ಅದೇ ನಾವು ಸಬ್ಮರೀನಿಂದ ಲಾಂಚ್ ಮಾಡಿದ್ರೆ ಸೊ ಇದನ್ನ ಡಿಟೆಕ್ಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಅನ್ಡಿಟೆಕ್ಟೆಡ್ ಆಗಿರೋದ್ರಿಂದ ಅಂಡರ್ ವಾಟರಲ್ಲಿ ಎಷ್ಟು ದೂರ ಬೇಕಾದರೂ ಅದು ಟ್ರಾವೆಲ್ ಮಾಡ್ಬೋದು. ಅವರಿಗೆ ಎನಿಮಿ ಕಂಟ್ರೀಸ್ಗೆ ವಿತೌಟ್ ಎನಿ ಕ್ಲೂ ನಾವು ಅವ್ರ ಮೇಲೆ ಅಟ್ಯಾಕ್ ಮಾಡ್ಬೋದು. ಸೊ ಇದು ನೋ ಫಸ್ಟ್ ಯೂಸ್ ಪಾಲಿಸಿಗೆ ಒಂದು ಕ್ರೆಡಿಬಿಲಿಟಿನ ಕೊಡುತ್ತೆ, ಸ್ಟ್ರೆಂತನ್ನು ಕೊಡುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ನ್ಯೂಕ್ಲಿಯರ್ ಟ್ರಯಡ್ ತುಂಬ ಇಂಪಾರ್ಟೆಂಟ್. So that's all for today. Thank you all. If you have any doubts you can ask in the comment section. ನಿಮಗೆ ಈ ಒಂದು PDF ಬೇಕು ಅಂದರೆ ಟಾಪರ್ IAS ಆ್ಯಪಿಂದ ಡೌನ್ಲೋಡ್ ಮಾಡ್ಕೊಳ್ಬೋದು. ಮತ್ತು ಟಾಪರ್ IAS ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅಲ್ಲಿರುವಂಥ ಬೆಲ್ ಐಕನನ್ನು ಒತ್ತಿ. ಥ್ಯಾಂಕ್ ಯು ಆಲ್.